ಇವಾಗ ಎಲ್ಲಾರು ಕೇಳಾತಾರ AI ಡ್ರೋನ್ ಇದ್ರಾಗ ಅಂತಾವ್ ಏನೈತಿಯಪ್ಪ ಅಂದ್ರೆ ಎಲ್ಲರಿಗೂ ಸಾದಾ ಡ್ರೋನ್ ತಗೊಂಡಿ ರೊಕ್ಕ ಹಾಳು ಮಾಡಿ ಒಟ್ಟು ಸಾಕಾಗೈತಿ. ಮತ್ ಇದ್ರಾಗ ಅಂತಾವ್ ಏನೈತಿಯಪ್ಪ ಎಲ್ಲಾರು ಇದೇ ಕೇಳಾತಾರ, ಇದೇ ತಗೊಡಾತಾರ. ಬರ್ರಿ ನಿಮ್ಗೆ ತೋರಿಸ್ತೀನಿ. 3 ಬ್ಯಾಟ್ರಿ, 3 ಕಿಲೋಮೀಟರ್ ರೇಂಜ್, TFT ಸ್ಕ್ರೀನ್ ಟಚ್ ಡಿಸ್ಪ್ಲೇ, ನೈಟ್ ವಿಷನ್ ಕ್ಯಾಮ್ರಾ ಐತ್ರಿ. ಮತ್ ಇದ್ರಾಗ ಏನೈತಿಯಪ್ಪ ಅಂದ್ರೆ ವಿಡಿಯೋ ಪೂರ್ತಿ ನೋಡ್ರಿ, ಗೊತ್ತಾಗ್ತೈತಿ. ಸೊ ಹಲೋ ಗೈಸ್, ನಾವು ನೀವು ನೋಡತ್ತಿರ ಬಿಜಾಪುರ್ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತೇ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಬೆಸ್ಟ್ ಇನ್ಫಾರ್ಮೇಶನ್ ಸಿಗ್ತೈತಿ ಅಬೌಟ್ ಗ್ಯಾಜೆಟ್ಸ್ ಆ್ಯಂಡ್ ಡ್ರೋನ್ಸ್ ಬಗ್ಗೆ. ನಾ ಇವತ್ತು ಭಾಳ ಹ್ಯಾಪಿ ಅದೀನಿ. ಯಾಕಪ್ಪ ಅಂದ್ರೆ ನಾ ತರ್ಸೀನಿ IP-AD ಡ್ರೋನ್. ಹಿಂಗಂದ್ರೆ ಇಂಟೆಲಿಜೆಂಟ್ AI ಫೋಟೋಗ್ರಾಫಿ ಡ್ರೋನ್. ಭಾಳ ಮಂದಿ ಇದಕ್ಕೆ AI ಡ್ರೋನು ಹೇಳ್ತಾರೆ. ಇದ್ರಾಗ ಅಂಥವು ಏನೈತಿ ಭೈ, ಭಾಳ ಮಂದಿ ಕೇಳಾತಾರೆ ಇದರ ಬಗ್ಗೆ. ಅದರ ಸಲ ನಾ ಫುಲ್ ವಿಡಿಯೋ ಮಾಡಿ ಇದರ ಬಗ್ಗೆ ಫುಲ್ ಮಾಹಿತಿ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡ್ರಿ ಗಾಯ್ಸ್. ಇದು ಬ್ಯಾಗ್ ನೋಡಿದಂದ್ರೆ ಗೊತ್ತಾಗತ್ತೈತಿ ಇದು ಫುಲ್ ಪ್ರೊಫೆಷ್ನಲ್ ಡ್ರೋನ್ ಅನ್ಕಿಸಿ. ಬ್ಯಾಗ್ ಹಿಂಗೈತಿ ಅಂದರೆ ಇದ್ರಾಗ ಡ್ರೋನ್ ಹಂಗೆ ಬೇಕು ನೋಡ್ರಿ. ಇದ್ರಾಗ ಮೇನ್ ಟಾಪ್ ಆ್ಯಂಡ್ ಟಾಪ್ ಮಾತು ಏನಪ್ಪ ಅಂದರೆ 3 ಬ್ಯಾಟ್ರಿ ಕೊಟ್ಟನ್ರಿ. 1 2 ಇಲ್ಲಿ ಒಂದು ಐತ್ರಿ, 3 ಬ್ಯಾಟ್ರಿ ರೀ. ಮತ್ತು ಡ್ರೋನ್ ಇದು ಹ್ಯಾಂಗೈತಿ ನೋಡ್ರಿ, ನಾರ್ಮಲ್ ಡ್ರೋನ್ ಇಲ್ರಿ. ಇದು ಸೈಜ್ ನೋಡಿದಂದ್ರೆ ಗೊತ್ತಾಗ್ತೈತಿ ರೀ, ಡ್ರೋನ್ ಅಂತೂ ನಾರ್ಮಲ್ ಡ್ರೋನ್ ಇಲ್ರಿ. ಮತ್ತು ಇದ್ರಾಗ ಗ್ಯಾಂಬಲ್ ಕ್ಯಾಮ್ರಾ ಐತ್ರಿ. ಸಿಂಗಲ್ ಗ್ಯಾಂಬಲ್ ನೀವು ತೊಗೊಳಕ್ಕೆ ಹೋಗಿದ್ದಂದ್ರೆ ಅದು 2000 3000 ಹಿಂಗೆ ಪ್ರೈಸ್ ಐತಿ. ಇದ್ರಾಗ ಡ್ರೋನ್ ಒಳಗೆ ಗ್ಯಾಂಬಲ್ ಕೊಟ್ಟನ್ರಿ. ಗ್ಯಾಂಬಲ್ ಅಂದರೆ ಏನಪ್ಪ ಅಂದರೆ ಇದು ಇಲ್ಲಿಂದ ತಾನೇ ರೋಟೇಟ್ ಆಗ್ತೈತಿ ರೀ. ಮತ್ತು 2XS ಗ್ಯಾಂಬಲ್ ಕೊಟ್ಟನ್ರಿ, 3XS ಇಲ್ಲ, 2XS. ಬಟ್ ಇಲ್ಲಿ ತನಕ ಈ ಪ್ರೈಸ್ ತನಕ ಎಕ್ದಮ್ ಬೆಸ್ಟ್ ಕ್ಯಾಮ್ರಾ ಇಲ್ಲಿ ಕೊಟ್ಟನ್ರಿ. ಮತ್ತು ತಡಗೊಂದು ಕ್ಯಾಮ್ರಾ ಕೊಟ್ಟಾನ ನೋಡ್ರಿ. ತಡಗೊಂದು ಕ್ಯಾಮ್ರಾ ಕೊಟ್ಟಾನ, 2 ಸೆನ್ಸರ್ ಕೊಟ್ಟಾನ್ರಿ. ಮತ್ತು ಮುಂದೆ ಇಲ್ಲಿ ನೋಡ್ರಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಇದರದ್ದು ಸೌಂಡ್ ನೋಡ್ರಿ, ಎಕ್ದಮ್ ಬೆಂಕಿ ಸೌಂಡ್ ಐತ್ರಿ. ಇಲ್ಲಿ ಮ್ಯಾಗ ನಿಮ್ಗೆ RGB ಲೈಟ್ ಕೊಟ್ಟಾನ್ರಿ. ಕತ್ಲಾಗ ಎಕ್ದಮ್ ಭಾರಿ ಲುಕ್ ಬರ್ತೈತ್ರಿ. ಮತ್ತು ಮುಂದೆ ಏನೈತಿ ಬರ್ರಿ ನಿಮ್ಗೆ ತೋರಿಸ್ತೀನಿ. ಸೊ ಗೈಸ್, ನನಗೆ ಇದ್ರಾಗ ಸಿಕ್ಕೈತಿ ರಿಮೋಟ್ ಅಂದರೆ ಇದು ಸಾದಾ ರಿಮೋಟ್ನೂ ಇಲ್ರಿ. ಇದ್ರಾಗ ಅಂಥವು ಏನೈತಿ ಬರ್ರಿ ನಿಮ್ಗೆ ತೋರಿಸ್ತೀನಿ. ಇದನ್ನ ಪೈಲ ಆನ್ ಮಾಡ್ತೀನಿ. ಲ್ಯಾಂಗ್ವೇಜ್ ಇಂಗ್ಲೀಷ್. ಪೈಲ ಡ್ರೋನ್ ಆನ್ ಮಾಡಿ ಕನೆಕ್ಟಿಂಗ್ ಆಗತ್ತೈತಿ, ಕನೆಕ್ಟ್ ಆಗೈತ್ರಿ. ಮತ್ತು ನೋಡ್ರಿ ಹಂಗೈತಿ. ರಿಮೋಟ್ ಅಂತೂ ಇದು ನಾರ್ಮಲ್ ರಿಮೋಟ್ ಇಲ್ರಿ, ಎಕ್ದಮ್ ಹೆವಿ ರಿಮೋಟ್ ಐತ್ರಿ. ಕ್ಯಾಮ್ರಾ ಮ್ಯಾಗ ತಡಗ ಇಲ್ಲಿಂದು ಮಾಡಕ್ಕೆ ಬರ್ತೈತಿ. ಮತ್ತು ಇಲ್ಲಿಂದು ಸ್ಪೀಡ್ ಜಾಸ್ತಿ ಕಡಿಮೆ ಮಾಡಕ್ಕೆ ಬರ್ತೈತಿ. ಮತ್ತು ಮೊಬೈಲ್ ಕನೆಕ್ಟ್ ಮಾಡ್ತೀನಿ ಅಂದರೆ ಅದನ್ನೂ ನಿಮ್ಗೆ ಆಪ್ಷನ್ ಐತಿ. ಇಲ್ಲಿಂದು ನಿಮ್ಗೆ ಮೊಬೈಲ್ ಕನೆಕ್ಟ್ ಮಾಡೋಕ್ಕೂ ಬರ್ತೈತಿ. ಮತ್ತೇನಪ್ಪ ಅಂದರೆ ಬ್ಯಾಗ್ದಾಗ ನಿಮ್ಗೆ ಇಂಥ ಒಂದು ಚೀಟಿ ಸಿಗ್ತೈತಿ ರೀ, ಮ್ಯಾನ್ವಲ್, ಯೂಸರ್ ಮ್ಯಾನ್ವಲ್. ಇದ್ರಾಗ ಏನೈತಿಯಪ್ಪ ಅಂದರೆ ನಾ ಮೊಬೈಲ್ನೂ ಕನೆಕ್ಟ್ ಮಾಡ್ತೀನಿ ಅಂದರೆ ಇಲ್ಲಿ QR ಸಿಗ್ತೈತಿ ರೀ. ನಿಮ್ದು ಆ್ಯಪಲ್ ಮೊಬೈಲ್ ಇತ್ತಂದರೆ ಆ್ಯಪಲ್ ಮೊಬೈಲ್ನೂ ಕನೆಕ್ಟ್ ಆಗ್ತೈತಿ ರೀ. ಆ್ಯಂಡ್ರಾಯ್ಡ್ ಇತ್ತಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ನೂ ಕನೆಕ್ಟ್ ಮಾಡೋಕೆ ಬರ್ತೈತಿ. ಮತ್ತು ಇದ್ರಾಗ ಹ್ಯಾಂಗೆ ಯೂಸ್ ಮಾಡ್ಬೇಕು ಅದನ್ನೂ ಕೊಟ್ಟಾನ್ರಿ. ಇದು ನೋಡಿ ನಿಮ್ಗೆ ಗೊತ್ತಾಗ್ತೈತೆ ಅಂದರೆ ನೀವು ಯೂಸ್ ಮಾಡಿರಿ. ಇಲ್ಲಪ್ಪ ಅಂದರೆ ನಂದು ವೀಡಿಯೋ ಪೂರ್ತಿ ನೋಡಿರಿ, ಹ್ಯಾಂಗೆ ಅಪ್ಡೇಟ್ ಮಾಡ್ಬೇಕು ನಾನು ಹೇಳ್ತೀನಿ ಬರ್ರಿ. ಇಲ್ಲಿ ನೋಡಿರಿ, ಮತ್ತೇನಪ್ಪ ಅಂದರೆ ನೀವು ಯಾವ ಡ್ರೋನ್ ಖರೀದಿ ಮಾಡಿರಿ. ಹೊಸ ಇರ್ತೈತಿಲ್ಲ, ರಿಮೋಟ್ ಚಾರ್ಜಿಂಗ್ ಮಾಡಬೇಕು ಮತ್ತು ಬ್ಯಾಟ್ರಿ ಚಾರ್ಜಿಂಗ್ ಮಾಡಬೇಕ್ರಿ ಸ್ಟಾರ್ಟಿಂಗ್. ಯಾಕಂದರೆ ಕಂಪ್ನಿಲಿಂದ ಚಾರ್ಜಿಂಗ್ ನಿಮ್ಗೆ ಫುಲ್ ಕೊಡಲ್ಲ. ಅವರು 20% ಅಷ್ಟೇ ಕೊಡ್ತಾರೆ. ಅದೇನು ಭಾಳ ಟೈಪ್ ಸಿ ಚಾರ್ಜಿಂಗ್, ಇದು 1.5 ತಾಸು ಚಾರ್ಜಿಂಗ್ ಮಾಡ್ಬೇಕ್ರಿ. ಮತ್ತು ಬ್ಯಾಟ್ರಿನೂ ಹಾಗೆ ಐತ್ರಿ, ಟೈಪ್ ಸಿ ಚಾರ್ಜಿಂಗ್, ಇದು 1.5 ತಾಸು ಚಾರ್ಜಿಂಗ್ ಮಾಡ್ಬೇಕ್ರಿ. ಚಾರ್ಜಿಂಗ್ ಫುಲ್ ಐತಂದರೆ ಫಸ್ಟ್ ಸ್ಟಾರ್ಟಿಂಗ್ 4 ಕೆಂಪು ಲೈಟ್ ಐತ್ರಿ, ಅದು ಚಾರ್ಜ್ ಫುಲ್ ಐತಂದರೆ ತಾನೇ ಬಂದ್ ಆಗ್ತೈತ್ರಿ. ನಮ್ಗೆ ಒಂದು ಡ್ರೋನ್ ಸಿಗ್ತೈತಿ, ಅದನ್ನೂ ಎಕ್ದಮ್ ಹೆವಿ ಮತ್ತು ದೊಡ್ಡ ಡ್ರೋನ್ ಐತ್ರಿ. ಮತ್ತು ಇಲ್ಲಿ ನೋಡ್ರಿ, ಇದು ಸಾದಾ ರಿಮೋಟ್ ಇಲ್ರಿ, ಸ್ಕ್ರೀನ್ ಟಚ್ ರಿಮೋಟ್ ಐತ್ರಿ. ಇದರ ಬಗ್ಗೆ ಹಿಂದಾಗಡೆ ನಾ ಹೇಳ್ತೀನಿ ರೀ. ಮತ್ತು ಇಲ್ಲಿ ನೋಡ್ರಿ, 3 ಲಿಥಿಯಂ ಬ್ಯಾಟ್ರಿ ಸಿಗ್ತೈತಿ ರೀ. ಲಿಥಿಯಂ ಬ್ಯಾಟ್ರಿ ಅಂದರೆ ಎಕ್ದಮ್ ಹೆವಿ ಬ್ಯಾಟ್ರಿ, ಜಲ್ದಿ ಬಾದಾಗಲ್ಲ. ಮತ್ತು ಇನ್ನೂ ಒಂದು ಇಂದ್ರಾಗ ಏನೈತಿ ಅಂದರೆ ಇಲ್ಲಿ ನೋಡ್ರಿ, 3800 mAh ಫಸ್ಟ್ ಟೈಮ್
ಇದು ಡ್ರೋನ್ದಾಗ ನಮ್ಗೆ 3 ಬ್ಯಾಟ್ರಿ ಮತ್ತು ಅದನ್ನೂ ಹೆವಿ ಬ್ಯಾಟ್ರಿ ಸಿಗತೈತಿ. ಇಲ್ಲಿ ಒಂದು ನಿಮ್ಗೆ ಮ್ಯಾಗಿಂದು ಸೆನ್ಸರ್ ಸಿಗತೈತಿ ರೀ. ಮತ್ತು ಇನ್ನೂ ಒಂದು ಮಾತು ಇಲ್ಲಿ ನೋಡ್ರಿ ಏನೈತಿಪ್ಪ ಇದ್ರಾಗಂದ್ರೆ ಭಾಳ ಮಂದಿ ಖರೀದಿ ಮಾಡೋ ಟೈಮ್ ಭಾಳ ವಿಚಾರ ಮಾಡ್ತಾರೆ. ಇದ್ರಾಗ ನೋಡ್ರಿ ಏನೈತಿ ಇದು ಚಾರ್ಜಿಂಗ್ ಕೇಬಲ್ ಅದನ್ನು ಟೈಪ್ ಸಿ ಒಟ್ಟು ಟೈಪ್ ಸಿ ಐತ್ರಿ. ಮತ್ತು ಭಾಳ ಮಂದಿ ಸ್ಟಾರ್ಟಿಂಗ್ ವಿಚಾರ ಮಾಡ್ತಾರೆ ಇದು ತಗೋಬೇಕೇನಿಲ್ಲ, ಯಾಕಂದರೆ ನೆಕ್ಸ್ಟ್ ಸರ್ವಿಸ್ ಬತ್ತಂದ್ರೆ ಏನು ಮಾಡಬೇಕು, ಪಂಕ ಗಿಂಕ ಮುರಿತಂದ್ರೆ ಏನು ಮಾಡಬೇಕು. ಇಲ್ಲಿ ನೋಡ್ರಿ ನಿಮ್ಗೆ ಒಂದಿಲ್ಲ ಎರಡಿಲ್ಲ 8 ಪಂಕ ಇದರ ಮ್ಯಾಗ ಸಿಗ್ತೈತಿ. 8 ಪಂಕ. ನಿಮ್ಗೆ ಸರ್ವಿಸ್ ಬಗ್ಗೆ ಏನು ಚಿಂತೆ ಮಾಡಿದ್ದು ಮತ್ತು ಇದು ಸ್ಪೇರ್ ಪಾರ್ಟ್ಸ್ ಬಗ್ಗೆ ಏನು ಚಿಂತೆ ಮಾಡಿದ್ದು ಏನೂ ಅವಶ್ಯಕತೆ ಇಲ್ಲ. ಇಲ್ಲಿ ತನಕ ನಿಮ್ಗೆ ಒಟ್ಟು ಗೊತ್ತಾಗೈತೆಪ್ಪ ಇದ್ರಾಗ ಏನೇನು ಸಿಗ್ತೈತಿ ಅಂದರೆ ಮುಂದೆ ನಾ ಏನು ಹೇಳ್ಬೇಕಂದ್ರೆ ಇದು ಒಟ್ಟು ಹ್ಯಾಂಗೆ ಆಪ್ರೇಟ್ ಮಾಡಬೇಕು. ಭಾಳ ಮಂದಿ ಹ್ಯಾಂಗೆ ತಿಳಿತಾರೆ ಇದು ಆಪ್ರೇಟ್ ಮಾಡ್ಬೇಕಂದ್ರೆ ಭಾಳ ಕಠಿಣಪ್ಪ, ನಾ ಕಲಿಬೇಕಂದ್ರೆ 1 ವರ್ಷ ಹೋಗ್ತೈತಿ. ದೋಸ್ತ ನೋಡಾಕ ಇದು ಹ್ಯಾಂಗೈತಿ ಭಾಳ ಕಠಿಣ. ಬಟ್ ನಂದು ವಿಡಿಯೋ ನೀವು ಸೌಕಾಸ್ ಆರಾಮ್ ಕೂತಿ ಮನ್ಯಾಗ ಕೂತಿ ಸೌಕಾಸ್ ಚಾಯ್ ಕುಡ್ಕೋತ ನೋಡಿ ನಿಮ್ಗೆ ಎಕ್ದಮ್ ಈಜಿ ಗೊತ್ತಾಗ್ತೈತಿ. ಬಟ್ ಸ್ಕಿಪ್ ಮಾಡಬೇಡ, ವಿಡಿಯೋ ಸ್ಕಿಪ್ ಮಾಡಿದ್ದಂದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಡ್ರೋನ್ ಎಲ್ಲಿರಿ ಹೋಗಿ ಬಿದ್ದುಬಿಡ್ತೈತಿ. ಅದಕ್ಕೆ ಒಂದು ಸ್ಟೆಪ್ ಮ್ಯಾಗ ಸ್ಟೆಪ್ ಹ್ಯಾಂಗೆ ಆಪ್ರೇಟ್ ಮಾಡ್ಬೇಕು, ಹ್ಯಾಂಗೆ ಮೇಂಟೆನೆನ್ಸ್ ಮಾಡ್ಬೇಕು, ಹ್ಯಾಂಗೆ ನಿಮ್ದು ಡ್ರೋನ್ ಲಾಂಗ್ ಟೈಮ್ ಚಲೋ ನಡಿಬೇಕು ಅದರ ಬಗ್ಗೆ ಫುಲ್ ಮಾಹಿತಿ ಹೇಳ್ಕೊಡ್ತೀನಿ. ನೀನು ಟೆನ್ಷನ್ ತಗೋಬೇಡ, ವಿಡಿಯೋ ಪೂರ್ತಿ ನೋಡು. ಎತ್ತಿ ಹಿಂಗೆ ಒಳಗೆ ಹೋಗ್ತೈತಿ. ಇದು ಡ್ರೋನ್ ನೋಡ್ರಿ ಹ್ಯಾಂಗೆ ಕೊಟ್ಟಾನ. ಹಿಂದೆ ಇಲ್ಲಿ ಬಟನ್ ಇತ್ತಿರಿ, ಇದು ಲಾಂಗ್ ಪ್ರೆಸ್ ಹಿಡಿಬೇಕ್ರಿ, ಸ್ವಲ್ಪ ಡ್ರೋನ್ ಆನ್ ಆಗೈತ್ರಿ. ಹಾಂ, ಸೊ ಗೈಸ್ ಇವತ್ತು ನಾ ಮ್ಯಾಗ ಬಂದೀನಿ ರೀ ಡ್ರೋನ್ ಆಪ್ರೇಟ್ ಮಾಡೋ ಸಲ. ಫಸ್ಟ್ ಇದರ ಬಗ್ಗೆ ಭಾಳ ಕನ್ಫ್ಯೂಷನ್ ಇರ್ತೈತಿ ಮಂದಿಗೆ. ಇದು ಭಾಳ ಮಂದಿ ಏನು ತಿಳಿತಾರೆ ಇದು ಪ್ರೊಫೆಷ್ನಲ್ ಡ್ರೋನ್, ಭಾಳ ಮಂದಿ ಏನು ವಿಡಿಯೋದಾಗ ಏನು ಹೇಳ್ತಾರೆ ಇದು ಪ್ರೊಫೆಷ್ನಲ್ ಡ್ರೋನ್. ಬಟ್ ಇದು ಪ್ರೊಫೆಷ್ನಲ್ ಡ್ರೋನ್ ಇಲ್ರಿ. ಪ್ರೊಫೆಷ್ನಲ್ಸ್ ಇದು ಡ್ರೋನ್ ಯೂಸ್ ಮಾಡಲ್ಲ. ಬಟ್ ಇದು ಎದರ ಸಲ ಯೂಸ್ ಆಗ್ತೈತಿಯಪ್ಪ ಅಂದರೆ ನಿಮ್ಮ ಮನ್ಯಾಗ ನೀವು ಕುತ್ತಿ ನಿಮ್ಮ ಹೊಲದಾಗ ಯಾವ ಮೂಲ್ಯಾಗ ಏನು ಆಗ್ತೈತಿ ಏನು ಆಗತೈತಿ ಅದು ಇನ್ಕ್ವೈರಿ ಮಾಡಬೇಕಪ್ಪ ಅಂದರೆ ಈ ಡ್ರೋನ್ ತೊಗೋಬೇಕು. ಇಂಥವು ಹೆವಿ ಡ್ರೋನ್ ಯಾವ ಮೂಲ್ಯಾಗ ಯಾರು ಏನು ತುಡುಗು ಮಾಡತ್ತಾರ ನಿಮ್ಮ ಮನ್ಯಾಗ ಕುತ್ತಿ ನೋಡಕ್ಕೆ ಬರ್ತೈತ್ರಿ. ಯಾಕಂದ್ರೆ GPS ಐತಿ, ರೇಂಜ್ ಕಟ್ ಆಗಲ್ಲ. 3 ಕಿಲೋಮೀಟ್ರ್ ರೇಂಜ್ ಐತ್ರಿ. ಅರೌಂಡ್ 3 ಕಿಲೋಮೀಟ್ರ್ ತನಕ ಏನೇನು ಆಗತೈತಿ ಮನ್ಯಾಗ ಕುತ್ತಿ ನೋಡಕ್ಕೆ ಬರ್ತೈತಿ. ಮುಂದೆ ಇದು ಹ್ಯಾಂಗೆ GPS ಕನೆಕ್ಟ್ ಮಾಡ್ಬೇಕು ಅದು ಪ್ರೋಸೆಸ್ ಹ್ಯಾಂಗೈತಿ ಬರ್ರಿ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿಂದ ನಾ ಡ್ರೋನ್ ಸ್ಟಾರ್ಟ್ ಮಾಡ್ತೀನಿ. ಡ್ರೋನ್ ಆನ್ ಆಗೈತಿ. ಕ್ಯಾಮ್ರಾ ಮುಂದೆ ಸೈಡ್ ಇಟ್ಟು ರಿಮೋಟ್ ಹಿಂದೆ ಇಟ್ಟೀನಿ ರೀ. ಹಿಂದಾಗಡೆ ಇಲ್ಲಿಂದ ನಾ ರಿಮೋಟ್ ಆನ ಲ್ಯಾಂಗ್ವೇಜ್ ಇಂಗ್ಲೀಷ್. ರಿಮೋಟ್ನು ಆನ್ ಆಗೈತ್ರಿ. ಸ್ಯಾಟಲೈಟ್ ಕನೆಕ್ಷನ್ 0 ಬರತೈತಿ. ಈಗ ಸ್ಯಾಟಲೈಟ್ GPS ಹ್ಯಾಂಗೆ ಕನೆಕ್ಟ್ ಮಾಡ್ಬೇಕು ಅದರ ಬಗ್ಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ 1 ಟೈಮ್ ಇದು ಕ್ಲಿಕ್ ಮಾಡ್ತೀನಿ ರೀ, ಸೌಂಡ್ ಬರ್ತೈತಿ. 4 ಲೈಟ್ ಬ್ಲಿಂಕ್ ಆಗಿ ಇಲ್ಲಿ ನೋಡ್ರಿ 4 ಲೈಟ್ ಬ್ಲಿಂಕ್ ಆಗಿ ಹಿಂಗೆ ಸ್ಟಾಪ್ ಆಗ್ತೈತಿ ರೀ. ಇಲ್ಲೇ ಇಡ್ತೀನಿ ರೀ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಏನು ಮಾಡ್ತೀನಿ ರೀ, ಇದು ಸ್ವಲ್ಪ 3 ಸೆಕೆಂಡ್ ಲಾಂಗ್ ಹಿಡಿತೀನಿ ರೀ. ಹಿಂಗೆ ರಿಮೋಟ್ ಇಲ್ಲಿ ಇಟ್ಟು ಈಗ ನೋಡ್ರಿ ಡ್ರೋನ್ ಈ ಥರ ಐತಲ್ಲ, ಇದು ತಿರುಗಿಸ್. ಇಲ್ಲಿ ನೋಡ್ರಿ ಡ್ರೋನ್ ಹಿಂಗೆ ಐತಿ ಅಲ್ಲ, ಹಿಂಗೆ ತಿರುಗ್ತೀನಿ ರೀ. ಸೌಂಡ್ ಬರ್ತೈತಿ ನೋಡ್ರಿ, ಸೌಂಡ್ ಬಂದೈತಿ ರೀ. ಈಗ ಹಿಂಗೆ ತಿರ್ಸ್ತೀನಿ ರೀ, ಆ್ಯಂಟಿ ಕ್ಲಾಕ್ ವೈಸ್ ಸೌಂಡ್ ಬಂದೈತಿ ರೀ. ಸ್ವಲ್ಪ ವೇಟ್ ಮಾಡ್ಬೇಕ್ರಿ, ಸ್ವಲ್ಪ ವೇಟ್ ಮಾಡ್ತೀನಿ. ತಂತಾನೆ ಇಲ್ಲಿ ನೋಡ್ರಿ 20 ಸ್ಯಾಟಲೈಟ್ ಕನೆಕ್ಟ್ ಆಗೈತಿ ರೀ. ಮಿನಿಮಮ್ 12 ಸ್ಯಾಟಲೈಟ್ ಕನೆಕ್ಟ್ ಆಗ್ಬೇಕ್ರಿ. ಅದರ ಮ್ಯಾಗ ನೀವು ಆಪ್ರೇಟ್ ಮಾಡ್ಬೇಕ್ರಿ. 3 ಕಿಲೋಮೀಟರ್ ರೇಂಜ್ ಬರ್ತೈತಿ. ಇಲ್ಲಿ 10 ಇಲ್ಕಂದ್ರೆ 7 ಸ್ಯಾಟಲೈಟ್ ಕನೆಕ್ಟ್ ಇತ್ತಂದರೆ ಅಷ್ಟರದಾಗೆ ನೀವು ಟೆಸ್ಟಿಂಗ್ ಮಾಡ್ಬೇಕ್ರಿ. 22 ಸ್ಯಾಟಲೈಟ್ ಕನೆಕ್ಟ್ ಐತೆ ಅಂದರೆ ನೀವು ಯಾಕೆ ಯೂಸ್ ಮಾಡ್ರಿ, ಏನು ಟೆನ್ಷನ್ ಇಲ್ಲ. ಈಗ ಬರ್ರಿ ನಿಮ್ಗೆ ತೋರಿಸ್ತೀನಿ ಮುಂದೆ ಏನೈತಿ. ಇದು ಫಸ್ಟ್ ಸಲ ಹೊಡಿತೀನಿ ರೀ, ನೋಡಿರಿ ಅನ್ಲಾಕ್ ಆಗೈತಿ. ಇಲ್ಲಿಂದು ಫಸ್ಟ್ ಸಲ ಹೊಡಿತೀನಿ, ಅನ್ಲಾಕ್ ಆಗ್ತೈತಿ, ಮತ್ತು ಇದು ತಿರುಗ್ತೈತಿ. ಸೆಕೆಂಡ್ ಟೈಮ್ ಹೊಡಿತೀನಿ ರೀ, ಟೇಕ್ ಆಫ್ ಆಗಿ 5 ಫುಟ್ ತನಕ ಮ್ಯಾಗ ಬರ್ತೈತಿ. ಇಲ್ಲಿ ಕಂಟ್ರೋಲ್ ಏನೇನೈತಿಪ್ಪ ಅಂದರೆ ಇದು ಮ್ಯಾಗ
ಡ್ರೋನ್ ಮ್ಯಾಗ ಹೋಗ್ತೈತಿ. ಮ್ಯಾಗ ಅಂದರೆ ಹೈಟಿಗೆ ಮ್ಯಾಗ ಹೋಗ್ತೈತಿ, ಹಿಂಗೆ ಮ್ಯಾಗ ಹೋಗ್ತೈತಿ ರೀ. ತಳಗಂದರೆ ತಳಗೆ ಬರ್ತೈತಿ. ಈಗ ನೋಡ್ರಿ, ಲೆಫ್ಟ್ ಅಂದರೆ ಈ ಸೈಡ್ ಬರ್ತೈತಿ ರೀ, ರೈಟ್ ಅಂದರೆ ಈ ಸೈಡ್ ಹೋಗ್ತೈತಿ ರೀ, ಮುಂದಂದರೆ ಮುಂದೆ ಹೋಗ್ತೈತಿ ರೀ, ಮ್ಯಾಗ ಹೋಗಲ್ರಿ ಮುಂದೆ ಹೋಗ್ತೈತಿ. ಹಾಂ, ಹಿಂದಂದರೆ ನಿಮ್ಮ ಕಡೆ ಬರ್ತೈತಿ ರೀ. ಇದು ಲೆಫ್ಟ್ ರೈಟ್, ಮುಂದೆ ಹಿಂದೆ. ಮ್ಯಾಗ ಅಂದರೆ ಹೈಟಿಗೆ ಹೋಗ್ತೈತಿ ರೀ. ಇಲ್ಲಿ ಕಂಟ್ರೋಲ್ ನೋಡ್ರಿ ಹ್ಯಾಂಗೈತಿ. ಇದು ಜಾಸ್ಟಿಕ್ ಮ್ಯಾಗ, ಮ್ಯಾಗ ಅಂದರೆ ಹೈಟಿಗೆ ಹೋಗ್ತೈತಿ ರೀ, ತಳಗಂದ್ರೆ ತಳಗೆ ಬರ್ತೈತಿ ರೀ. ಇಲ್ಲಿಂದು ಏನೈತಿಪ್ಪ ಅಂದರೆ ಲೆಫ್ಟ್ ರೈಟ್, ಮೇನ್ ಕಂಟ್ರೋಲ್ ಇದೆ ರೀ. ಲೆಫ್ಟ್ ರೈಟ್, ಮುಂದೆ ಹಿಂದೆ. ಹಾಂ, ಇದು ಮ್ಯಾಗ ತಳಗ. ಮತ್ತು ಸೈಡಿಗೆ ಅಂದರೆ ರೌಂಡ್ ತಿರುಗ್ತೈತಿ ರೀ. ಈ ಸೈಡ್ ಅಂದರೆ ಹಿಂಗೆ ರೌಂಡ್ ತಿರುಗ್ತೈತಿ ರೀ. ಮತ್ತು ಇಲ್ಲಿ ನೋಡ್ರಿ, ಇದು ಹಂಗೈತಿ. ಒನ್ ಕೀ ರಿಟರ್ನ್ ಅಂದರೆ ನಿಮ್ಗೆ ಆಪ್ರೇಟ್ ಮಾಡಾಗ ಆ ಟೈಮಿಗೆ ಬಂದಿಲ್ಲ, ಕೈಲಿಂದ ಪೂರಾ ಇದು ಓವರ್ ಕಂಟ್ರೋಲ್ ಆಗೈತಿ ಅಂದರೆ ಇದು ಒಂದ್ಸಲ ಹೊಡೀರಿ. ತಾನೇ ಎಲ್ಲಿ ಐತಲ್ಲ, ಎಲ್ಲಿಂದ ಟೇಕಪ್ ಮಾಡಿರಲ್ಲ, ಎಲ್ಲಿಂದ ಸೆಟ್ಲೈಟ್ ಕನೆಕ್ಟ್ ಮಾಡಿರಲ್ಲ, ಅಲ್ಲೇ ಬಂದು ಕುಂದರ್ತೈತಿ. ಈಗ ಬರ್ರಿ ಹೈಟ್ ಗೀಟ್ ಒಟ್ಟು ಟೆಸ್ಟ್ ಮಾಡೋಣ. ಹೈಟ್ ನೋಡ್ರಿ, ಇಲ್ಲಿ ನೋಡ್ರಿ, ಸ್ವಲ್ಪ ಇಲ್ಲಿ ಫೋಕಸ್ ಮಾಡಿರಿ. ಇಲ್ಲಿ ಹೈಟ್ ಬರ್ತೈತ್ರಿ, ಇದು ಎಷ್ಟು ದೂರ ಐತ್ರ ಅದು ಬರ್ತೈತ್ರಿ. ಇಲ್ಲಿ ನೋಡ್ರಿ, ವಿಡಿಯೋ ರಿಕಾರ್ಡಿಂಗ್ ನಾ ಮೆಮ್ರಿ ಕಾರ್ಡ್ ಹಾಕಿಲ್ಲ ರೀ, ಇದು ಫೋಟೋ ಕ್ಲಿಕ್ ರೀ. ಇಲ್ಲಿ ಒಟ್ಟು ಆಪ್ಷನ್ ಐತಿ. ಬರ್ರಿ ಇದು GPS ಮತ್ತು ಹೈಟ್ ಎಲ್ಲ ಚೆಕ್ ಮಾಡೋಣ ಬರ್ರಿ. ಇಲ್ಲಿ ನೋಡ್ರಿ, ಹೈಟ್ ಮತ್ತು ದೂರ ಬರತೈತ್ರಿ. ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ಮತ್ತು ಏಕ್ದಮ್ ಹೆವಿ ಅಂದರೆ ಇಲ್ಲಿ ಗಾಳಿ ಎಷ್ಟು ಬರತೈತಿ, ಅಲ್ಲಿ ಡ್ರೋನ್ ನೋಡ್ರಿ ಹ್ಯಾಂಗೆ ಹೋಲ್ಡ್ ಆಗೈತಿ. ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಹೆಂಗೈತಿ ನೋಡೋಣ. ಇಲ್ಲಿ ನೋಡ್ರಿ ಕ್ಯಾಮ್ರಾ ಕ್ಲಾರಿಟಿ ಯಾವ ಥರ ಬರತೈತಿ. ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಏನೂ ಟೆನ್ಷನ್ ತಗೋಬೇಡ್ರಿ. ಡ್ರೋನ್ ಎಲ್ಲೈತಿ ಅದು ನನಗೆ ಕಾಣಿಸ್ತಿಲ್ಲ. ಈಗ ಒಂದು ಕೀ ರಿಟರ್ನ್ ಹೊಡಿತೀನಿ ರೀ ನಾ. ಒಂದು ಕೀ ರಿಟರ್ನ್ ಈಗ ಎಲ್ಲೈತಿ ನನಗೆ ಹುಡ್ಕ್ಯಾಡಿ ಹ್ಯಾಂಗೆ ಬರ್ತೈತಿ ನೋಡ್ರಿ. ನಾ ಏನೂ ಮಾಡಲ್ಲ. ರಿಮೋಟ್ ಇಲ್ಲಿ ನೋಡ್ರಿ, ಇಲ್ಲಿ ಇಟ್ಟು ಬಿಡ್ತೀನಿ ನೋಡ್ರಿ. ರಿಮೋಟ್ ನಾ ಇಲ್ಲಿ ಇಟ್ಟೀನಿ ರೀ, ಮ್ಯಾಗ ಬಂದೈತಿ ನೋಡ್ರಿ. ಅಲ್ಲಿ ನೋಡ್ರಿ ಮ್ಯಾಗ ನಮ್ಗೆ ಹುಡ್ಕ್ಯಾಡಿ ಹ್ಯಾಂಗೆ ಬರತೈತಿ. ಕರೆಕ್ಟ್ ನನ್ನ ಮ್ಯಾಗ ನೋಡಿ ಅದು ಟಿಕ್ ಮಾರ್ಕ್ ಎಲ್ಲೈತಿ, ನಮ್ಮ ಹಾಡಿ ಎಲ್ಲೈತಿ ತಾನೇ ಅಲ್ಲೇ ಬಂದು ಸೆಟ್ ಆಗ್ತೈತಿ ನೋಡ್ರಿ. ನಾ ಏನೂ ಮಾಡತ್ತಿಲ್ಲ, ರಿಮೋಟ್ ಅಲ್ಲಿ ಇಟ್ಟೀನಿ. ಅಲ್ಲಿ ನೋಡ್ರಿ, ನಾ ಏನೂ ಇದು ಮಾಡತ್ತಿಲ್ಲ. ರಿಮೋಟ್ ಎಲ್ಲೈತಿ ನೋಡ್ರಿ, ಅದು ಹ್ಯಾಂಗೆ ಬಂದೈತಿ ನೋಡ್ರಿ ನಮ್ಮ ಕಡೆ. ಇಲ್ಲಿಂದು ಗೊತ್ತಾಗ್ತೈತಿ ಡ್ರೋನ್ ಹ್ಯಾಂಗೈತಿ ಮತ್ತು ಯಾವ ಥರ ಕ್ವಾಲಿಟಿ ಐತಿ ಮತ್ತು GPS ಕನೆಕ್ಟ್ ಹ್ಯಾಂಗೆ ಆಗ್ತೈತಿ. ನಾ ಏನೂ ಮಾಡತ್ತಿಲ್ಲ. ಇಲ್ಲಿ ನೋಡ್ರಿ ರಿಮೋಟ್ ಅಲ್ಲೇ ಇಟ್ಟಿನ, ಟಿಕ್ ಮಾರ್ಕ್ ಅಲ್ಲೈತಿ. ಸ್ವಲ್ಪ ಹಿಂದೆ ಮುಂದೆ ಆಗ್ತೈತಿ, ಅದೇನು ಟೆನ್ಷನ್ ಇಲ್ಲ. ಬಟ್ ಎಲ್ಲಿಂದ ನಾ ಟೇಕಪ್ ಮಾಡಿನಲ್ಲ ಅಲ್ಲಿ ಬಂದು ತಾನೇ ಟೇಕಪ್ ಆಗೈತಿ. ಈ ಡ್ರೋನ್ ನಿಮ್ಗೆ ಬೇಕಪ್ಪ ಅಂದರೆ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ತಗೊಂಡು ಹೋಗ್ರಿ. ನಿಮ್ಗೆ ಮನೆ ತನಕ ಕಳಿಸ್ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಡತ್ತೀನಿ, ಅಲ್ಲಿಂದ ಆರ್ಡರ್ ಮಾಡಿರಿ. ನಿಮ್ಗೆ ಮನೆ ತನಕ ಡೆಲಿವರಿನೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.